ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇನ್ನೂ ವರದಿ ಕೈ ಸೇರಿಲ್ಲ, ಇನ್ನೂ FIR ದಾಖಲು ಮಾಡಿದ ಇಂಕು ಆರಿಲ್ಲ. 8 ಜನರನ್ನ ಬಂಧಿಸಿ 3 ದಿನದ ಕಸ್ಟಡಿ ತೆಗೆದುಕೊಂಡು ಆಗತಾನೇ ಒಂದು ಹಂತಕ್ಕೆ ಬರ್ತಾ ಇದೆ. ಆಗಲೇ ಟಣ್ಣಂತ ಜಿಗಿದು ಅರವಿಂದ್ ಕೇಜ್ರಿವಾಲ್ ಅವರು ದಿಲ್ಲಿಯಿಂದ ಅಯೋಧ್ಯೆಗೆ ಬರ್ತಾರೆ. ಅಯೋಧ್ಯೆಗೆ ಬಂದವರು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ದರ್ಶನವನ್ನು ಪಡಿತಾರೆ. ಪಡೆದಲ್ಲಿಗೆ ಸುಮ್ಮನಾಗೋದಿಲ್ಲ. ಇವರೊಬ್ಬರು ಭಕ್ತರಾಗಿ ಬಂದವರಲ್ಲ, ಒಬ್ಬ ರಾಜಕಾರಣಿಯಾಗಿ ಬಂದವರು. ಅದಾದ ಮೇಲೆ ಸಂಜೆ 4 ಗಂಟೆಗೆ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಇಟ್ಕೋತಾರೆ. ರಾಜಕೀಯವನ್ನು ಹೇಗೆ ಮಾಡಲಾಗ್ತದೆ ಈ ದೇಶದಲ್ಲಿ, ಎಷ್ಟು ನೀಚತನದ ಕುತ್ಸಿತ ಮನಸ್ಥಿತಿಯ ರಾಜಕಾರಣ ಇದೆ ಅನ್ನೋದಕ್ಕೆ ಇದನ್ನು ಮುನ್ನುಡಿಯಾಗಿ ನಿಮಗೆ ಹೇಳಿದ್ದೇನೆ. ನಿನ್ನೆ ಬೆಳವಣಿಗೆ ನಿಮಗೆ ಗೊತ್ತು. ನಿನ್ನೆ 8 ಜನರನ್ನು ಬಂಧಿಸಿದರು, ಅವರು 3 ದಿನ ಜುಡಿಷಿಯಲ್ ಕಸ್ಟಡಿ ಕೊಟ್ಟರು. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಡೆವಲಪ್ಮೆಂಟ್ ಆಯಿತು. ಏನಂದರೆ, ಯಾವ ಈ ತೀರ್ಥಕ್ಷೇತ್ರ ನ್ಯಾಸ್ ಅಂತ ಟ್ರಸ್ಟ್ ಇದೆಯಲ್ಲ, ಅದರ ಮುಖ್ಯಸ್ಥರಾದಂಥ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ರಾಜೀನಾಮೆಯನ್ನು ಕೊಟ್ಟರು. ತನಿಖೆಯನ್ನು ನಿರಾತಂಕವಾಗಿ ನೆರವೇರಿಸಲಿಕ್ಕೆ ಮತ್ತು ಅಗತ್ಯ ಬಿದ್ದರೆ ತಮ್ಮ ವಿಚಾರಣೆಯನ್ನೂ ಮಾಡಿ ಅಂತ ಹೇಳಿ ಅವರು ರಾಜೀನಾಮೆಯನ್ನು ಕೊಟ್ಟರು. ಕೊಟ್ಟ ತಕ್ಷಣ ಆ ಕಡೆಯಿಂದ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಇದು ಈಗ ಹೊರಗಡೆ ಬರ್ತಾ ಇದೆ, ನಿರಂತರವಾಗಿ ಲೂಟಿ ಮಾಡುವ ಕೆಲಸ ನಡೀತಾ ಇದೆ, ಇದನ್ನು ಮುಚ್ಚಿ ಹಾಕಲಾಗ್ತಾ ಇತ್ತು ಇಷ್ಟು ದಿವಸ ಯೋಗಿ ಸರ್ಕಾರದಿಂದ. ನೇರವಾಗಿ SIT ಅವರು ಸಂಜಯ್ ಸಿಂಗ್ ಹತ್ರ ಹೋಗ್ತಾರೆ. ನೀವು ಹೇಳಿದ್ರಲ್ಲ, ನಿಮ್ಮ ಹತ್ರ ಏನು ದಾಖಲೆ ಇದಾವೆ ದಯವಿಟ್ಟು ಕೊಡಿ. ನೋಡಿ, ಯೋಗಿಯವರ ಮೇಲೆ ಆರೋಪ ಮಾಡುವಾಗ ಭಾಳ ಹುಷಾರಾಗಿ ಮಾಡಬೇಕು. ಇನ್ನು ಈ ಅರವಿಂದ್ ಕೇಜ್ರಿವಾಲು ರಾಮ ಮಂದಿರ ಆದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದಾಯ್ತು. ನಾನು ನನ್ನ ನಾನಿಗೆ ಕೇಳಿದೆ, ನಾನಿ ಅಂದ್ರೆ ಅಜ್ಜಿ, ನಮ್ಮ ಅಜ್ಜಿಗೆ ಕೇಳಿದೆ, ಅಮ್ಮ ರಾಮ ಮಂದಿರ ಆಗಿದೆ ಅಯೋಧ್ಯೆಯಲ್ಲಿ, ಹೋಗ್ತೀಯ ನೀನು ದರ್ಶನ ಮಾಡಬೇಕಂತ ಕೇಳಿದೆ. ನಮ್ಮ ಅಜ್ಜಿ ಹೇಳಿದರು, ಯಾವುದೋ ಒಂದು ಮಸೀದಿಯನ್ನು ಕೆಡವಿ ಅದ್ರ ಮೇಲೆ ಕಟ್ಟಿರುವಂಥ ರಾಮ ಮಂದಿರಕ್ಕೆ ನಾವು ಹೋಗೋದಿಲ್ಲ, ನಮ್ಮ ರಾಮ ಮಸೀದನ್ನು ಕೆಡವಿ ಮಂದಿರ ಕಟ್ಟು ಅಂತ ಹೇಳಿಲ್ಲ, ಆದ್ದರಿಂದ ನಾನು ಹೋಗೋದಿಲ್ಲ ಅಂತ ನಮ್ಮ ಅಜ್ಜಿ ಹೇಳಿದರು ಅಂತ ಈತ ಲೇವಡಿ ಮಾಡಿದ್ದ. ಅಂದರೆ ಶ್ರೀರಾಮ ಮಂದಿರದ ನಿರ್ಮಾಣ ಅಕ್ರಮದಿಂದ ಮಾಡಿದ್ದು ಅನ್ನೋದು ಈತನ ಉದ್ದೇಶ. ಮತ್ತು ಇದೊಂದು ರಾಮ ಮಂದಿರದ ಬಗ್ಗೆ ಅದರ ಸ್ಯಾಂಕ್ಟಿಟಿ, ಪಾವಿತ್ರ್ಯತೆಯನ್ನೇ ಈತ ಕ್ವಶನ್ ಮಾಡಿದ್ದ. ತದನಂತರ ನಡೆದ ಬೆಳವಣಿಗೆ ನಿಮ್ಗೆ ಗೊತ್ತಿದ್ದಾವೆ. ಈಗ ನಿನ್ನೆ ಬಂದು ಇದ್ದಕ್ಕಿದ್ದ ಹಾಗೆ ದಿಲ್ಲಿಯಿಂದ ಅಯೋಧ್ಯೆಗೆ ಬರ್ತಾರೆ. ಅಯೋಧ್ಯೆಗೆ ಬಂದವರು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳ್ದ ಈ ಮನುಷ್ಯ? ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಕಳೆದ 30 ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಇಲ್ಲಿಂದ ಲೂಟಿ ಆಗ್ತಾ ಇದೆ, ಇದನ್ನೆಲ್ಲ ಮುಚ್ಚಿ ಹಾಕೋ ಕೆಲಸವನ್ನು ಯೋಗಿ ಸರ್ಕಾರ ಮಾಡ್ತಾ ಇದೆ. ಅಲ್ಲರಿ, ಯೋಗಿ ಸರ್ಕಾರಕ್ಕೂ ಈ ಟ್ರಸ್ಟ್ಗೂ ಸಂಬಂಧವೇ ಇಲ್ಲ. ಯಾವಾಗ ರಾಮ ಮಂದಿರ ನಿರ್ಮಾಣ ಅಂತ ಪ್ರಶ್ನೆ ಬಂತೋ, ಅದಾದಾಗ ಯಾವ ಟ್ರಸ್ಟನ್ನು ಮಾಡಲಾಗಿತ್ತೋ, ರಾಮ ಜನ್ಮಭೂಮಿ ಟ್ರಸ್ಟ್ ಅಂತ ಅದರ ಹೆಸರು ಆ್ಯಕ್ಚುಲಿ ಇರೋದು, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತಂದರೆ. ಆ ಟ್ರಸ್ಟ್ ಸರ್ಕಾರಕ್ಕೆ ತಗೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಯಾಕೆಂದರೆ ಇದಕ್ಕೆ ಬರುವಂಥ ದಾನ, ದೇಣಿಗೆ, ಹರಕೆ ಏನು ಬರುತ್ತೋ ಅದನ್ನು ಬೆಳೆಸುವುದು ಮತ್ತು ತನ್ಮೂಲಕ ಏನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ, ಧಾರ್ಮಿಕವಾಗಿ ಒಂದು ದೊಡ್ಡದಾದಂಥ ಕಾರಿಡಾರ್ ಮಾಡೋದು ಅದರ ಉದ್ದೇಶ ಆಗಿತ್ತು. ಸರ್ಕಾರಕ್ಕೆ ಕೊಟ್ಟರೆ ಏನಾಗುತ್ತೆ? ಇವತ್ತು ಯೋಗಿ ಆದಿತ್ಯನಾಥ್ ಸರ್ಕಾರ ಬೇರೆ ಯಾವುದೇ ಸರ್ಕಾರ ಇದ್ದಾಗ ಸರ್ಕಾರ ದುಡ್ಡನ್ನು ಏನು ಮಾಡ್ತಾರೆ? ಸರ್ಕಾರ ದುಡ್ಡನ್ನು ತೊಗೊಂಡೋಗಿ ಇವರು ಬಿಟ್ಟಿ ಭಾಗ್ಯ ಕೊಡಲಿಕ್ಕೆ ಬಳಸ್ತಾರೆ. ಅದನ್ನು ನಾವು ತಮಿಳ್ನಾಡಿನಲ್ಲಿ ನೋಡಿದ್ದೀವಿ. ತಮಿಳ್ನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಮಡ್ರಾಸ್ ಹೈಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಿದ್ದಾರೆ. ಕಳೆದ 60 ವರ್ಷಗಳಿಂದ ತಮಿಳ್ನಾಡಿನಲ್ಲಿರುವ ದೇವಸ್ಥಾನಗಳ ಚಿನ್ನವನ್ನೆಲ್ಲ ನಾವು ತಗೊಂಡು ಕರಗಿಸಿ ಸರ್ಕಾರದ ಬೊಕ್ಕಸಕ್ಕೆ ತೆಗೆದುಕೊಂಡಿದ್ದೇವೆ, ಈಗ ಅದನ್ನು ಮುಂದುವರಿಸೋದ್ರಲ್ಲಿ ಏನು ತಪ್ಪಿದೆ ಅಂತ ಮಡ್ರಾಸ್ ಹೈಕೋರ್ಟಿಗೆ ಅಫಿಡವಿಟ್ ಹಾಕಿದ್ದ. ರಾಮ ಮಂದಿರಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ತಂದು ಕೊಡಲಾಗತ್ತೆ. ಕೋಟ್ಯಾಂತರ ನಗ, ನಾಣ್ಯ ಎಲ್ಲವೂ ಬರ್ತವೆ. ಈ ದೇಶದ ಅತ್ಯಂತ ಪ್ರತಿಷ್ಠಿತವಾದಂಥ ದೇಗುಲ ಅದು. ಆ ದೇಗುಲಕ್ಕೆ ಹುಂಡಿಗೆ ಏನಾದರೂ ಎಷ್ಟು ಬೇಕಾದರೂ ಬರುತ್ತೆ. ಸರ್ಕಾರ ಇದ್ಬಿಟ್ರೆ ಸರ್ಕಾರ ಎಲ್ಲವನ್ನೂ ತಗೊಳುತ್ತೆ, ಈ ರೀತಿ ಕೆಲಸ ಮಾಡುತ್ತೆ. ಅದಕ್ಕೆ ಬೇಡ, ಇದನ್ನು ದೊಡ್ಡದಾಗಿ ಬೆಳೆಸೋಣ. ಇಲ್ಲಿ ಆಸ್ಪತ್ರೆಯನ್ನು ಮಾಡೋದು ಮುಂದಿನ ದಿವಸಗಳಲ್ಲಿ, ಅಥವಾ ಯಾಗಶಾಲೆ ಮಾಡೋದು, ಸಂಸ್ಕೃತ ಪಾಠಶಾಲೆ ಮಾಡೋದು, ಹಿಂದೂ ಧರ್ಮದ ಕಾಯಕಲ್ಪಕ್ಕೆ, ಜೀರ್ಣೋದ್ಧಾರಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದಂಥ ಟ್ರಸ್ಟ್. ಆ ಟ್ರಸ್ಟಲ್ಲಿ ಈ ರೀತಿಯಾದಂಥ ಅವ್ಯವಹಾರ ಆಗಿದೆ, ಅಕ್ರಮ ಆಗಿದೆ. ಅದ್ರ ಬಗ್ಗೆ ಏನು 2 ಮಾತೇ ಇಲ್ಲ. ಈಗಾಗಲೇ 8 ಜನರ ಬಂಧಿಸಿ ಆಗಿದೆ. ನಾವು ಯಾವ ಈ ಚಂಪತ್ ರಾಯ್ ಅವರು, ಅನಿಲ್ ಮಿಶ್ರಾ ಇವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದು, ಅವ್ರು ರಾಜೀನಾಮೆನೂ ಕೊಟ್ಟಾಗೋಯ್ತು. ಈಗ
ವಿಚಾರಣೆಯನ್ನು ಅವರನ್ನೂ ವಿಚಾರಣೆ ಮಾಡಲಾಗುತ್ತೆ. ಮಜಾ ನೋಡಿಲ್ಲ ಹೆಂಗಿದೆ ಅಂದರೆ, ಯೋಗಿ ಆದಿತ್ಯನಾಥ್ ಅವರು ಯಾವ ರೀತಿಯ ಬಿಗಿಯಾದಂಥ ಕ್ರಮ ಕೈಗೊಳ್ತಾರೆ ಅಂದರೆ, ಯಾರು ರಾಜೀನಾಮೆ ಕೊಟ್ಟಿದ್ದಾರಲ್ಲ ಅವರ ವಿಚಾರಣೆಗೆ ಅವರು ಕೂಡ ವಿಚಾರಣೆಗೆ ಬರಬೇಕಾಗತ್ತೆ. ಅನಿಲ್ ಮಿಶ್ರಾನೂ ಬರಬೇಕು, ಚಂಪತ್ ರಾಯ್ನೂ ಬರಬೇಕು, ಗೋಪಾಲ್ ರಾವ್ನೂ ಬರಬೇಕು, ಅವ್ರನ್ನೂ ವಿಚಾರಣೆ ಮಾಡ. ಅಷ್ಟೇ ಅಲ್ಲ, ಈಗೇನು 30 ವರ್ಷಗಳ ಹಿಂದೆ ಟ್ರಸ್ಟೇ ಇರಲಿಲ್ಲ ರೀ ಇದು. ಆಮೇಲೆ ದಾನ ಕೊಡೋರು ಪ್ರಶ್ನೆನೇ ಇರಲಿಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈತ 30 ವರ್ಷದಿಂದ ನಿತ್ಯ ಕೋಟ್ಯಾಂತರ ರೂಪಾಯಿನ ಲೂಟಿ ಮಾಡಲಾಗ್ತಾ ಇತ್ತು. ಯೋಗಿ ಆದಿತ್ಯನಾಥ್ ಸರ್ಕಾರ ಈಗ ಮುಚ್ಚಾಗ್ತಾ ಇದೆ ಇದನ್ನೆಲ್ಲ ಅಂತ ಈತ ಹೇಳ್ತಾನೆ. ಅಂದರೆ ಸರ್ಕಾರಿ ಅಧಿಕಾರಿಗಳಂತ ತನಿಖೆ ಮಾಡಿಸಿ. ಇನ್ನು ಕಾಂಗ್ರೆಸ್ಸು ಮೊದಲ ದಿವಸದಿಂದಲೂ ಕೂಡ ಅಂತರವನ್ನು ಕಾಪಾಡಿಕೊಂಡಿದೆ. ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ದಿವಸದಿಂದ ಹಿಡಿದು ಇದೊಂದು ಪೊಲಿಟಿಕಲ್ ಸ್ಟಂಟ್ ಅಂತ ಹೇಳಿದರು. ರಾಮನೇ ಇಲ್ಲ ಅಂತ ಕೋರ್ಟಲ್ಲಿ ಕಪಿಲ್ ಸಿಬಲ್ ಅಫಿಡವಿಟ್ ಕೊಟ್ಟಾಗಿ ಹೋಗಿದೆ. ಸುಪ್ರೀಂ ಕೋರ್ಟಲ್ಲಿ ರಾಮ ಎನ್ನೋ ವ್ಯಕ್ತಿ ಕೇವಲ ಕಾಲ್ಪನಿಕ ಅಂತಲೇ ಅಫಿಡವಿಟ್ ಕೊಟ್ಟವರು ಇವರು. ರಾಮ ಮಂದಿರದ ಕೇಸ್ನ ಸಂದರ್ಭದಲ್ಲಿ, ರಾಮ ಮಂದಿರ ನಿರ್ಮಾಣ ಆದ ಸಂದರ್ಭದಲ್ಲಿ ಪ್ರತಿ ದಿವಸ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇತ್ತು ಕಾಂಗ್ರೆಸ್. ಎಲ್ಲಿ ಇದು 2024 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಮಟ್ಟದ ಲಾಭವನ್ನು ತಂದು ಕೊಟ್ಬಿಡುತ್ತೋ ಅನ್ನುವಂಥ ಆತಂಕ ಆತನನ್ನು ಕಾಡ್ತಾ ಇತ್ತು. ಸೋನಿಯಾ ಗಾಂಧಿನ, ಪ್ರಿಯಾಂಕಾ ವಾಡ್ರನ್ನ ಎಲ್ಲ ಕಾಡ್ತಾ ಇತ್ತು. ಹೀಗಾಗಿ ಕರ್ನಾಟಕ ದಮನಕರು, ಮುತ್ಯ ಎಲ್ಲರೂ ಕೂಡ ರಾಮ ಮಂದಿರದ ವಿರುದ್ಧವಾಗಿ ಮಾತಾಡ್ತಾ ಇದ್ರು. ರಾಮ ಮಂದಿರ ಇವ್ರಿಗೆ ಸಂಬಂಧ ಇಲ್ಲ. ರಾಮ ಮಂದಿರ ಇವ್ರಿಗೂ ಯಾವುದೇ ರೀತಿಯಾದಂಥ ಬಂಧ ಇಲ್ಲ, ಸೇತು ಇಲ್ಲ, ಭಕ್ತಿ ಇಲ್ಲ, ಸಮರ್ಪಣಾ ಭಾವ ಇಲ್ಲ, ಏನಿಲ್ಲ. ಆದರೆ ಈಗ ಪತ್ರಿಕಾಗೋಷ್ಠಿ ಮಾಡಿದೆ ಕಾಂಗ್ರೆಸ್ ಪಕ್ಷ. ಅವ್ರು ಹೇಳ್ತಾರೆ, ಸುಪ್ರೀಂ ಕೋರ್ಟಿನ ಜಡ್ಜ್ ಅವರಿಂದ ಇದರ ತನಿಖೆ ಆಗಬೇಕಂತ ವ್ಯವಹಾರದ್ದು. ಅಲ್ಲ ಸ್ವಾಮಿ, ನಾನು ಭಕ್ತ, ನನಗೇನು ಬೇಕು ಹುಂಡಿಗೆ ನಾನು ದುಡ್ಡು ಹಾಕಿದ್ದೀನಿ. ಆ ದುಡ್ಡು ಸರಿಯಾಗಿ ಬಳಕೆ ಆಗಿದೆಯೋ ಇಲ್ಲೋ ಅನ್ನೋದು ನನಗೂ ಮತ್ತು ದೇವರ ಮಧ್ಯೆ ಇರುವಂಥ ಒಂದು ಕಮಿಟ್ಮೆಂಟ್. ಅದೊಂದು ಅನುಸಂಧಾನ, ನಮ್ಮಿಬ್ಬರ ಮಧ್ಯೆ ಒಂದು ಸೇತು, ಬಂಧ. ಅದು ದುರುಪಯೋಗ ಆದರೂ ಕೂಡ ನಾನು ದೇವರಿಗೆ ತಲುಪಿದೆ ಅಂತ ಹೇಳೇ ಸಮಾಧಾನ ಪಟ್ಕೋತೇನೆ. ಯಾಕಂದರೆ ದೇವರು ನೋಡ್ತಾ ಇದ್ದಾನೆ. ಶ್ರೀರಾಮ ನಡೀತಾ ಇರೋ ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಕೃಷ್ಣ ಶಿಶುಪಾಲನಿಗೆ 100 ತಪ್ಪುಗಳಾಗಲಿಕ್ಕೆ ಬಿಟ್ಟಂತೆ. ಹಾಗೆ ಶ್ರೀರಾಮಚಂದ್ರ ದಯಾಳು. ಆತ ಯಾವುದೇ ಕುಟಿಲ ಕಾರಸ್ಥಾನ ಮಾಡಿದವನಲ್ಲ, ಮತ್ತೊಂದಲ್ಲ. ಆತ ಏನೇ ಇದ್ದರೂ ಕೂಡ ಆದರ್ಶಕ್ಕೆ ಪ್ರತೀಕವಾಗಿ ನಿಂತಂಥ ಮಹಾನ್ ದೇವರು. ವ್ಯಕ್ತಿ ಅಂತ ಹೇಳಲ್ಲ ನಾನು, ನಮಗೆ ದೇವರು ಶ್ರೀರಾಮ ದೇವರು. ಹಾಗಿದ್ದಾಗ ಇದು ಸರಿಯಾದ ತನಿಖೆ ಆಗತ್ತೆ ಅನ್ನುವಂಥ ಖಚಿತತೆ ನಮ್ಮಲ್ಲಿದೆ. ಯಾಕೆಂದರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ. ಎರಡನೇದ್ದು, ಅಲ್ಲಿರುವಂಥ ಟ್ರಸ್ಟಿನ ಚಂಪತ್ರ ಇದ್ದಾರಲ್ಲ, ಅವರು ಕೂಡ ಏನು ಆರ್ಡಿನರಿ ಮನುಷ್ಯಲ್ಲ. ಆತ RSS ಇಂದ ಬಂದವರು, ಇಡೀ ಜೀವನವನ್ನೇ ಇದಕ್ಕೆ ತ್ಯಾಗ ಮಾಡಿದವರು, ಬ್ರಹ್ಮಚಾರಿ, ಪ್ರೊಫೆಸರ್ ಆಗಿದ್ದಂಥ ಮನುಷ್ಯ. ಕೆಮಿಸ್ಟ್ರಿನೋ ಮ್ಯಾಥಮೆಟಿಕ್ಸೋ ಪ್ರೊಫೆಸರ್ ಇದ್ರು ಅವರು. ಅವರ ಮನೆಯನ್ನು ನೋಡಿದರೆ ನೀವು ಇವರು ಚಂಪತ್ರಾಯ್ ಮನೆನ ಅನ್ಬೇಕು, ಆ ರೀತಿಯಾದ ಮನೆ ಇದೆ, ಯಾವುದೇ ಹಿನ್ನೆಲೆ. ಇನ್ನು ನೃಪೇಂದ್ರ ಮಿಶ್ರಾ ಇದರ ಮುಖ್ಯಸ್ಥ, ಅಧ್ಯಕ್ಷರು. ಅವರು ನರೇಂದ್ರ ಮೋದಿ ಗರಡಿಯಲ್ಲಿ 10 ವರ್ಷ ಸೆಕ್ರೆಟರಿಯಾಗಿ ಕೆಲಸ ಮಾಡಿ ಬಂದಂಥ ಮನುಷ್ಯ. ಅವ್ರನ್ನ ಕಳಿಸಿದ್ದಾರೆ ಮೋದಿ ಇಲ್ಲಿಗೆ. ಒಬ್ಬ ಸೆಕ್ರೆಟರಿ ಆಗಿರೋರು ಯಾವ ರೀತಿ ಇರ್ತಾರೆ, ಅವ್ರ ಪವರ್ ಏನು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ ಸೆಕ್ರೆಟರಿ ಅವರು ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಅವರು ಮಾಧ್ಯಮದವರಿದ್ರೆ ಹೇಳಿದ್ದಾರೆ, ಇಲ್ಲಿ ಏನೇ ಲೋಪಗಳಾಗಿದ್ದರೂ ಕೂಡ ಅದು ಸರಿಪಡಿಸೋದು ನಮ್ಮ ಕೆಲಸ. ರಾಜಕಾರಣಿಗಳಿಗೆ ಏನು ಕೆಲಸ ಇಲ್ಲಿ? ಹೋಗಲಿ, ಅದನ್ನು ಬಿಟ್ಬಿಡಿ. ನಾನು ಒಂದು 4 ಉದಾಹರಣೆ ಹೇಳ್ತೀನಿ ಸ್ವಾಮಿ. ಈ 4 ಉದಾಹರಣೆಗಳಲ್ಲಿ ಇವರು ಯಾರಾದರೂ ಕೂಡ ಅದರ ಕುರಿತು ತನಿಖೆಯಾಗಬೇಕು ಅಂತ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಹೋಗಿ ಗಲಾಟೆ ಮಾಡಿದ್ದಿದೆಯಾ ಹೇಳಿ. ಮೊದಲನೇದಾಗಿ ಪದ್ಮನಾಭ ಮಂದಿರದಲ್ಲಿ ಆದಂಥ 2016ರಲ್ಲಿ ನಡೆದಂಥ ಘಟನೆ ಸ್ವಾಮಿ ಇದು. ಅದು ನರೇಂದ್ರ ಮೋದಿ ಕಾಲಘಟ್ಟವೇ. 2014 ನರೇಂದ್ರ ಮೋದಿ. ಪದ್ಮನಾಭ ದೇಗುಲ ಇದೆಯಲ್ಲ, ಆ ದೇಗುಲದಲ್ಲಿ 776 kg ಚಿನ್ನ ನಾಪತ್ತೆ ಆಯಿತು, ಕಣ್ಮರೆ ಆಯಿತು, ಕಳ್ಳತನ ಆಯಿತು. ಅವತ್ತಿನ ಕಾಲದಲ್ಲಿ ಅದರ ಬೆಲೆ 2016ರಲ್ಲಿ 186 ಕೋಟಿ ರೂಪಾಯಿ, 186 crores. ಅದರ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದ್ರ, ಅರವಿಂದ್ ಕೇಜ್ರಿವಾಲ್ ಮಾತಾಡಿದ್ರ, ಅಖಿಲೇಶ್ ಯಾದವ್ ಮಾತಾಡಿದ್ರ, ಸಂಜಯ್ ಸಿಂಗ್ ಮಾತಾಡಿದ್ರ, ನಂಗೆ ಹೇಳಿ. ಎರಡನೇದ್ದು, ಏಕಾಂಬರನಾಥ್ ದೇವಸ್ಥಾನ, ಕಾಂಚೀಪುರಮಲ್ಲಿರುವ ಏಕಾಂಬರನಾಥ್ ದೇವಸ್ಥಾನ 2018ರಲ್ಲಿ 6 kg ಚಿನ್ನ ಕಳವಾತು. ಅದಾದಮೇಲೆ ಮೊನ್ನೆ ಶಬರಿಮಲೆಯಲ್ಲಿ 2019ರಲ್ಲಿ 4.5 kg ಚಿನ್ನ ಕಳವಾತು. ಇನ್ನು ಗಿರೀಶ್ವರ ಮಂದಿರ ಅಂತೇಳಿ ಇಲ್ಲಿ 2022ರಲ್ಲಿ 900 kg ಚಿನ್ನ ಕಳವಾಗತ್ತೆ. ಒಂದಲ್ಲ ಎರಡಲ್ಲ, 900 kg. ವೈರುದ್ಧ ಗಿರೀಶ್ ಶಿವಮಂದಿರ ಅಂತ ತಮಿಳ್ನಾಡಿನಲ್ಲಿ. ಇದು ಯಾವುದರ ಬಗ್ಗೆನೂ ಇವರು ಯಾರೂ ಮಾತಾಡಲಾರ್ದವರು ಇದ್ದಕ್ಕಿದ್ದ ಹಾಗೆ ಅಯೋಧ್ಯೆಯ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ? ಯಾಕೆ ಅಂದರೆ ಅಯೋಧ್ಯೆಯಲ್ಲಿ ಹಿಂದುತ್ವದ ಓಟಿನ ಬ್ಯಾಂಕ್ ಇದೆ, ಅದನ್ನು ಅಲ್ಲಾಡಿಸಬೇಕು.
ಅಯೋಧ್ಯೆಯಲ್ಲಿ ಮುಂದೆ 2027 ಜನವರಿ ಫೆಬ್ರವರಿ ಚುನಾವಣೆ ಇದೆ. ಯೋಗಿ ಆದಿತ್ಯನಾಥ್ ಮೇಲೆ ಹೇಗಾದರೂ ಮಾಡಿ ಕಳಂಕವನ್ನು ಹೊರಿಸಬೇಕು. ದಿಲ್ಲಿಯ ಹಾದಿ ಲಖನೌ ಮೂಲಕ ಸಾಗುತ್ತದೆ ಅನ್ನುವಂಥ ರಾಜಕೀಯ ನಾಣ್ಣುಡಿ ಇದೆಯಲ್ಲ, ಅದಕ್ಕೆ ಅನುಗುಣವಾಗಿ ಇವರೆಲ್ಲ ಈಗ ಕಪಿಗಳ ಹಾಗೆ ಟಣ್ ಅಂತ ಜಿಗಿದು ಅಯೋಧ್ಯೆಗೆ ಬಂದು ಕೂಡ್ತಾ ಇದ್ದಾರೆ. ಒಬ್ಬೊಬ್ಬ ಪತ್ರಿಕಾಗೋಷ್ಠಿ ಮಾಡ್ತಾರೆ, ಒಬ್ಬರು ಟ್ವೀಟ್ ಮಾಡ್ತಾರೆ, ಇನ್ನೊಬ್ಬರು ಇದ್ರ ಬಗ್ಗೆ ಕೆಟ್ಟದಾಗಿ ಏನೇನೋ ಹೇಳಿಕೆಗಳನ್ನು ಕೊಡ್ತಾರೆ, ಇನ್ನೊಬ್ಬರು ಯಾರೋ ಮತ್ತೊಂದು ಮಾಡ್ತಾರೆ. ಇದು ನಿರಂತರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಆದರೆ ಯೋಗಿ ಆದಿತ್ಯನಾಥ್ ಇರೋದರಿಂದ ಯಾರ್ಯಾರು ಏನೇನೋ ಮಾತಾಡಿದಾರೋ ಅದಕ್ಕೆ ಪುರಾವೆಗಳನ್ನು ಕೊಡಿ ಅಂತ SIT ಅಧಿಕಾರಿಗಳು ಹೋಗ್ತಾರೆ. ಇದು ರಾಹುಲ್ ಗಾಂಧಿಗೂ ಗೊತ್ತಿರಲಿ, ಅರವಿಂದ್ ಕೇಜ್ರಿವಾಲ್ಗೂ ಗೊತ್ತಿರಲಿ, ಸಂಜಯ್ ಸಿಂಗ್ ಹತ್ರ ಈಗಾಗಲೇ ಅವ್ರು ಹೋಗಿದೆ. ಎರಡನೇದಾಗಿ ನಿನ್ನೆ ದೇವರಿಯಾದಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಯೋಗಿ ಆದಿತ್ಯನಾಥ್. ಯಾವಾಗ ಈ ರೀತಿ 8 ಜನರ ಬಂಧನ ಆಗಿದೆ ಅನ್ನೋದೆಲ್ಲ FIR ಆಗಿರೋ ಎಲ್ಲ ಮಾಹಿತಿ ಬರುತ್ತೋ, ಬಂದ ತಕ್ಷಣ ಒಂದು ಮಾತು ಹೇಳಿದರು ಅವರು, ಯಾರೇ ಈ ಕೆಲಸ ಮಾಡಿದರೂ ಕೂಡ ಅವರನ್ನು ಯಾವುದೇ ಕಾರಣಕ್ಕೂ ಬಿಡುವ ಪ್ರಶ್ನೆ ಇಲ್ಲ, ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡ್ತೀವಿ, ಅವ್ರು ಯಾರೇ ಇದ್ದರೂ ಅವ್ರನ್ನ ಬಿಡಲ್ಲ ನಾವು ಅಂತ ಹೇಳಿದರು. ಜೊತೆಗೆ ಹೇಳಿದರು, ರಾಜಕಾರಣಿಗಳು ಮಾತಾಡುವಾಗ ಹುಷಾರಿಂದ ಮಾತಾಡಿ, ಸಾಕ್ಷ್ಯಾಧಾರ ಇಟ್ಕೊಂಡು ಮಾತಾಡಿ, ಸುಮ್ಮನೆ ಮಾತಾಡಿ ಅಯೋಧ್ಯೆಗೆ ಕಳಂಕ ತರುವ ಕೆಲಸವನ್ನು ಮಾಡಿದರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಅದರ ಅರ್ಥವನ್ನು ನೀವೇ ತಿಳ್ಕೊಳ್ಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.